ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಿ ಯೂನಿವರ್ಸಲ್ ಡಿಜಿಟಲ್ ನ್ಯೂಸ್. ನಾನು ನಿಮ್ ಶಶಿ. ನಾನು ಇವತ್ತು 10 ಟಾಪ್ 10 ನ್ಯೂಸ್ ನ ತಗೊಂಡ್ ಬಂದಿದ್ದೀನಿ. ಮೊದಲೇ ನ್ಯೂಸು, ಕೋವಿಡ್-19 ಫಸ್ಟ್ ಕೇಸ್ ಧಾರವಾಡ ಜಿಲ್ಲೆದೊಳಗೆ ಸಿಕ್ಕೈತಿ. 73 ವರ್ಷದ ಮಹಿಳೆಯೊಳಗ ಈ ಕೋವಿಡ್ ಸೋಂಕು ದೃಢಪಟ್ಟಿದೆ. ಹಾಗಾಗಿ ಧಾರವಾಡ ಜಿಲ್ಲೆಗೆ ಫಸ್ಟ್ ಕೋವಿಡ್ ಕೇಸ್ ಸಿಕ್ಕಿದೆ. ಎಲ್ಲರೂ ಹುಷಾರಿಂದ ಇರಬೇಕು. ಇನ್ನು ಕೋವಿಡ್ ನ ಮುನ್ನೆಚ್ಚರಿಕೆ ಕ್ರಮವಾಗಿ ಕೋವಿಡ್ ಅಂದ್ರೆ ಕೆಎಂಸಿ ಒಳಗಡೆ 40 ಹಾಸಿಗೆ ಒಂದು ಕೋಣೆಯನ್ನ ರೆಡಿ ಮಾಡಿದ್ದಾರೆ. ಕೋವಿಡ್ ನ ಮುನ್ನೆಚ್ಚರಿಕೆ ಕ್ರಮವಾಗಿ ಎಲ್ಲಾ ಕ್ರಮವನ್ನ ತಡೆಗಟ್ಟಬೇಕು. ಇನ್ನು ಕೇಸಸ್ ಜಾಸ್ತಿ ಆಗ್ಲಾರ್ದಂಗೆ ಮುನ್ನೆಚ್ಚರಿಕೆ ಕ್ರಮವಾಗಿ 40 ಸೀಟಿನ ಹಾಸಿಗೆಯ ಒಂದು ಕೋಣೆಯನ್ನ ತಯಾರು ಮಾಡಿದ್ದಾರೆ ಹುಬ್ಬಳ್ಳಿ ಕೆಎಂಸಿಯಲ್ಲಿ. ಇನ್ನು ಮೂರನೇ ನ್ಯೂಸ್ ಏನಂದ್ರೆ, ಒಂದು ವಿಚಿತ್ರ ಘಟನೆ ಏನಪ್ಪಾ ಅಂತ, ರಾಯಚೂರು ಜಿಲ್ಲೆ ಒಳಗಡೆ ಒಂದು ಪೊಲೀಸರ ದೂರಿಗೆ ಹೆದರಿಕೊಂಡು ಆತ್ಮಹತ್ಯೆ ಮಾಡಿಕೊಂಡಿರುವಂತ ಘಟನೆ ನಡೆದಿದೆ. ಏನಪ್ಪಾ ಅಂತಂದ್ರೆ, ಬಸ್ ಚಾಲಕ ಹಾಗೂ ಆ ಹುಡುಗನ ನಡುವೆ ನಡೆದ ಸಂಭಾಷಣೆಯಲ್ಲಿ ಕಂಪ್ಲೇಂಟ್ ಬರ್ಬೋದು ನನ್ನ ಮೇಲೆ ಅಂತೇಳಿ ಹೆದರ್ಕೊಂಡು ಆ ಹುಡುಗ ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಇನ್ನು ನಾಲ್ಕನೇ ನ್ಯೂಸ್ ಏನಂತಂದ್ರೆ, ಧಾರವಾಡ ಜಿಲ್ಲೆ ಒಳಗಡೆ ಎಲ್ಲಾ ಪಠ್ಯ ಪುಸ್ತಕಗಳು ಹಾಗೂ ವಿದ್ಯಾರ್ಥಿಗಳಿಗೆ ಸಲಕರಣೆ ಸಾಮಗ್ರಿಗಳು ಎಲ್ಲ ರೆಡಿಯಾಗಿದ್ವಿ. ಆದ್ರೆ 173 ಕೋಣೆಗಳು, ಧಾರವಾಡ ಜಿಲ್ಲೆಯಲ್ಲಿ 173 ಕೋಣೆಗಳು ಸೋರ್ತಾ ಇದೆ. ಮಳೆ ಬಂದ್ರೆ ಸೋರ್ತಾ ಇದೆ. ಅಸುರಕ್ಷಿತವಾಗಿರೋದ್ರಿಂದ ಶಾಲೆಗಳಿಗೆ ಮಕ್ಕಳು ಭಯ ಪಟ್ಕೊಂಡು ಬರುವಂತ ವಾತಾವರಣ ಧಾರವಾಡ ಜಿಲ್ಲೆ ಒಳಗಡೆ ಸೃಷ್ಟಿಯಾಗಿದೆ. ಇನ್ನು 5ನೇ ನಿಮಿಷ ಏನಂತಂದ್ರೆ, ಇಂದು ಹುಬ್ಳಿ ಧಾರವಾಡನಾಗೆ ಏನ್ ಜಿಬಿ ಮೀಟಿಂಗ್ ನಡೀತು. ಆ ಜಿಬಿ ಮೀಟಿಂಗ್ ನಲ್ಲಿ ಅಂಡರ್ ಇರುವಂತಹ HDMC ಅವರ ಅಂಡರ್ ಇರುವಂತಹ ಆರೋಗ್ಯ ಇಲಾಖೆ ಅಂದ್ರೆ ಹೊಳೆ ಹುಬ್ಳಿಯಲ್ಲಿ ಇರುವಂತಹ ಆ ಒಂದು ಆರೋಗ್ಯ ಇಲಾಖೆನ ಸರ್ಕಾರಕ್ಕೆ ಹಸ್ತಾಂತರಿಸಬೇಕಂತೇಳಿ ಅಲ್ಲಿರುವಂತಹ ವಿರೋಧ ಪಕ್ಷದವರು ಇಂದು ಜಿಬಿ ಮೀಟಿಂಗ್ ನಲ್ಲಿ ಒತ್ತಾಯಿಸಿದ್ದಾರೆ. ಇನ್ನು 6ನೇ ನ್ಯೂಸ್ ಏನಂತಂದ್ರೆ, ದಕ್ಷಿಣ ಕನ್ನಡದಲ್ಲಿ ಅತಿ ಹೆಚ್ಚಾಗಿ ಮಳೆ ಆಗಿರೋದ್ರಿಂದ ಭೂಕುಸಿತ ಉಂಟಾಗಿದ್ದು 8 ಜನ ಸಾವನ್ನಪ್ಪಿದ್ದಾರೆ. ಹಾಗೂ ಕರ್ನಾಟಕದಲ್ಲಿ ಒಟ್ಟು 67 ಸಾವುಗಳಾಗಿದ್ದಾವೆ. ಇನ್ನು ಮುಂಗಾರು ಮಳೆಯ ಮುಂಚಿತವಾಗಿ 67 ಸಾವುಗಳು ಕರ್ನಾಟಕದಲ್ಲಿ ಆಗಿವೆ. ಇನ್ನು 7ನೇ ನ್ಯೂಸ್ ಏನಂತಂದ್ರೆ, ಉಡುಪಿ ಜಿಲ್ಲೆ ಇಬ್ರು ಹುಡುಗರು ಅಮೋಘ ಸಾಧನೆಯನ್ನ ಮಾಡಿದ್ದಾರೆ. ಸ್ಟಾಪ್ ವೈಲೆನ್ಸ್ ಅನ್ನುವ ಒಂದು ವಿಷಯನ್ನ ಇಟ್ಟುಕೊಂಡು ಬೈಕ್ ರ್ಯಾಲಿ ಮೂಲಕ 3 ರಾಜ್ಯಗಳನ್ನ ಸುತ್ತಿ ಜೂನ್ 5ಕ್ಕೆ ತಮ್ಮ ಉಡುಪಿ ಜಿಲ್ಲೆ ಮುಟ್ಟಿ ಅಲ್ಲಿಗೆ ಆ ಒಂದು ಸಂದೇಶವನ್ನ ಕೊನೆಗೊಳಿಸಲಿದ್ದಾರೆ. ಇನ್ನು 8ನೇ ನ್ಯೂಸ್ ಏನಂತಂದ್ರೆ, ಮಂದಗತಿಯಲ್ಲಿ ಸಾಗ್ತಾ ಇರುವಂತಹ ಫ್ಲೈಓವರ್ ಮುಂದಿನ ಯೋಜನೆ ಲ್ಯಾಮಿಂಟನ್ ಸ್ಕೂಲ್ ನಲ್ಲಿ ಹತ್ರ ಇರುವಂತಹ ಅಲ್ಲಿ ಕಾಮಗಾರಿ ಪ್ರಾರಂಭವಾಗಲಿದ್ದು, ಈ ಒಂದು ಕಾಮಗಾರಿ ವೀಕ್ಷಣೆಯನ್ನ ಮಹೇಶ್ ತೆಂಗಿನಕಾಯಿ ಅವರು ವೀಕ್ಷಣೆ ಮಾಡಿ ಇದರ ಮುಂದಿನ ಮಾಹಿತಿಯನ್ನು ತಿಳಿಸ್ತೇನೆ ಅಂತೇಳಿ ಹೇಳಿದ್ದಾರೆ. ಇನ್ನು 9ನೇ ನ್ಯೂಸ್ ಏನಂತಂದ್ರೆ, ಸಾರ್ವಜನಿಕ ಸ್ಥಳದಲ್ಲಿ ತಂಬಾಕನ್ನ ಉಪಯೋಗ ಮಾಡಿದ್ದಲ್ಲಿ ರಾಜ್ಯ ಸರ್ಕಾರದಿಂದ 200 ರೂಪಾಯಿಯಿಂದ 1000 ರೂಪಾಯಿವರೆಗೂ ದಂಡ ವಿಧಿಸಲು ಸರ್ಕಾರ ನಿರ್ಧಾರ ಮಾಡಿದೆ. ಇನ್ನು 10ನೇ ನ್ಯೂಸ್ ಏನಂತಂದ್ರೆ, ನೈಜೀರಿಯಾ ದೇಶದಲ್ಲಿ ಪ್ರವಾಹ ಉಂಟಾಗಿದ್ದು ಒಟ್ಟು 117 ಸಾವುಗಳನ್ನ ಆಗಿದ್ದಾವೆ. ಇನ್ನು ಹೆಚ್ಚಿನ ವಿಡಿಯೋಗಾಗಿ ವೀಕ್ಷಿಸಿ ನಿಮ್ಮ ನೆಚ್ಚಿನ ಯೂನಿವರ್ಸಲ್ ಡಿಜಿಟಲ್ ನ್ಯೂಸ್. ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಲೈಕ್ ಮಾಡಿ. ನಮಸ್ಕಾರ.